ಒಂದು ಪ್ರಶ್ನೆ ಏನು ಅಂತಂದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಪತ್ರಕರ್ತರ ಪರವಾಗಿ ಇದೊಂದು ಪ್ರಶ್ನೆ ಏನು ಪತ್ರಕರ್ತರಿಗೆ ರಿಯಾಯಿತಿ ದರದಲ್ಲಿ ಅಂದ್ರೆ 50% ಇದರಿಂದ ಒಂದು ಪಾಸನ್ನ ಮಾನ್ಯತೆ ಪಡೆದಂತ ಪತ್ರಕರ್ತರಿಗೆ ಪಾಸನ್ನ ಕೊಡ್ತಾ ಇದ್ರು. ಕೋವಿಡ್ ನಂತರ ಸಂಪೂರ್ಣವಾಗಿ ಅದು ಬಂದ್ ಆಗಿದೆ. ಹಾಗಾಗಿ ವಿನಂತಿ ಅಂತ ತಿಳ್ಕೊಳ್ಳಿ, ಪ್ರಶ್ನೆ ಅಂತ ಹೇಳಿ ತಿಳ್ಕೊಳ್ಳಿ, ಅದು ಯಾಕೆ ಸ್ಟಾಪ್ ಆಗಿದೆ ಅಂತ ನಾನು ಇವಾಗ ನೀವೆಲ್ಲ ಇಷ್ಟೊಂದು ದೊಡ್ಡ ಇಷ್ಟು ಮಟ್ಟದಲ್ಲಿ ಬೆಳಗಾವಿನಲ್ಲಿ ಇರ್ತಕ್ಕಂಥ ಎಲ್ಲ ಮಾಧ್ಯಮದವ್ರು ಬಂದಿದ್ದೀರಾ. ನಾನು ನಿಮ್ಗೆ ಆಭಾರಿಯಾಗಿರ್ತೀನಿ. ನಾನು ಎಲ್ಲರ ಜೊತೆಲಿ ಇದ್ದಾಗ ಮಾತಾಡೋದು ಬೇಡ ಅಂತ ಐತೆ, ನೀವು ಹೇಳಿದ್ರಿಂದ ಮಾತಾಡಲೇಬೇಕಾಗ್ತದೆ. ನಾನು ಕೂಡ ನೀವೇನು ಹೇಳಿದ್ದೀರಿ ನಾನು ಕೂಡ ಒಪ್ಕೊಂಡೆ. ಆದರೆ ಒಂದು ಕೋವಿಡ್ ಟೈಮ್ನಲ್ಲಿ 100 ರೂಪಾಯಿ ಟಿಕೆಟ್ ಇದ್ದು ಆ 100 ರೂಪಾಯಿ ಟಿಕೆಟನ್ನು 54 ರೂಪಾಯಿ ಮಾಡಿ 46 ರೂಪಾಯಿ ಕಡಿಮೆ ಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸೀನಿಯರ್ ಸಿಟಿಸನ್ನು ಮತ್ತು ಪತ್ರಿಕೆಯವರು ಮಾತ್ರ ಓಡಾಡೋದು ಬೇಡ, ಇಡೀ ರಾಜ್ಯದ ಎಲ್ಲ ಜನನೂ ಓಡಾಡಲಿ ಅಂತ ಕಡಿಮೆ ಮಾಡಿ ಆದೇಶ ಮಾಡಿದ್ರು. ಅದಾದ ಮೇಲೆ ನಾನು ನಿಮ್ಮಂಗೆ ನೀವೇನು ಹೇಳಿದ್ರಿ ಸ್ಪೀಡಾಗಿ ಹೋಗಿ ಎಲ್ಲವನ್ನು ಕೇಳಿದ್ದೇವೆ. ಆದರೆ 46 ರೂಪಾಯಿ 100 ರೂಪಾಯಿ ಟಿಕೆಟ್ ಇದ್ದಿದ್ದು 54 ರೂಪಾಯಿ ನಾವು ಕೊಡ್ತಾಯಿದ್ದೀವಿ. ಅದನ್ನು 46 ರೂಪಾಯಿನ ಎಲ್ಲರಿಗೂ ಕೂಡ, ಎಲ್ಲ ವರ್ಗದವ್ರಿಗೂ ಕೂಡ, ಮಾಧ್ಯಮದವರನ್ನು ಒಳಗೊಂಡಂತೆ ಸೀನಿಯರ್ ಸಿಟಿಜನ್ನು ಒಳಗೊಂಡಂತೆ ಮಾಡಿದ್ದೇವೆ. ಅದು ಕೂಡ ಚರ್ಚಾ ವಿಷಯವಾಗಿದೆ. ಕೇವಲ ನೀವೊಬ್ಬರೇ ಅಲ್ಲ, ರಾಷ್ಟ್ರದ ನಾನು ಬಹುತೇಕ ರಾಜ್ಯಗಳಿಗೆ ಹೋಗ್ತಾ ಇರ್ತೀನಿ. ಎಲ್ಲ ಕಡೆಯಲ್ಲೂ ಕೂಡ ಇದು ಅಲ್ಲಲ್ಲೇ ಪ್ರಸ್ತಾಪ ಆಗ್ತಾ ಇದೆ. ನಾನು ಕೂಡ ನಿಮ್ಮ ಜೊತೆಯಲ್ಲಿ ಸ್ಪಂದಿಸ್ತಾ ಇದ್ದೀನಿ. ಟೈಮ್ ಯಾವ ರೀತಿ ಆಯ್ತದ ಅವತ್ತೊಂದು ದಿನ ನಿಮ್ಗೆ ಹೇಳ್ತೀನಿ. ಅಣ್ಣ ನಾನು ಸ್ವಾಮಿ ಪ್ಲೀಸ್, ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ಇಷ್ಟೇ. ಇತಿಹಾಸ ಪ್ರಸಿದ್ಧ ಪುರುಷರ ಹೆಸರುಗಳನ್ನು ಇಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಸನ್ಮಾನ್ಯ ಮೋದಿಯವರು ಬಂದ ಮೇಲೆ ಅದಕ್ಕೆ ತನ್ನದೇ ಆದಂಥ ಕಾರ್ಯಸೂಚಿಯನ್ನು ಮಾಡಿ ಭಾರತ ಸರ್ಕಾರ, ರಾಜ್ಯ ಸರ್ಕಾರದ ಬರ್ತಕ್ಕಂಥ ಎಲ್ಲ ಮಾಹಿತಿಯನ್ನು 4 ಪ್ರಮುಖವಾದ ಇಲಾಖೆಗಳಿಗೆ ಕಳಿಸ್ತಕ್ಕಂಥ ಒಡಂಬಡಿಕೆ ಇದೆ. ಇದರಲ್ಲಿ ಕೆಲವು ಬರ್ತಾ ಇದೆ, ಕೆಲವು ಬಂದಿಲ್ಲ. ಆಗಿರೋದ್ರಿಂದ ಇದು ಹಂತ ಹಂತವಾಗಿ ತೀರ್ಮಾನ ಮಾಡ್ತಕ್ಕಂಥ, ಮೊನ್ನೆ ತಾನೇ ನಾವು ಮಹಾರಾಷ್ಟ್ರದಲ್ಲಿ ನಮ್ಮಲ್ಲಿ ಕೆಲವು ಕಡೆ ಎಲ್ಲ ಮಾಡಿದ್ದೀವಿ. ಇದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಪ್ರಮುಖವಾಗಿದೆ. ಇದನ್ನು ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಕನ್ನಡವನ್ನ ನಿರ್ಲಕ್ಷ್ಯ ಮಾಡ್ತಾ ಇರೋದು ಉದಾಹರಣೆ ಇಲ್ಲೇ ನಾನು ಹೇಳಿದ್ರೆ, ನೀವು ಹಾಕಿರುವಂತಹ ಶಲ್ಯಗಳ ಮೇಲೆ ಕನ್ನಡ ಇಲ್ಲ, ನೀವು ಕನ್ನಡದ ಬಗ್ಗೆ ಕನ್ನಡಕ್ಕೆ ಒಂದು ಪ್ರಾಮುಖ್ಯತೆ ನೀಡ್ತೀರಿ ಅಂತ ಹೇಳ್ತಾರೆ. ಅಣ್ಣ ಇವೆಲ್ಲವೂ ಉತ್ತರ ಭಾರತದ ಭಾಷೆಯನ್ನು ತಾವು ಹಾಕಿರುವಂತಹ ಅಣ್ಣ ಆಯಿತು ತಂದೆ, ಇವಾಗೆ ಕನ್ನಡ ಹಾಕೋತೀನಿ ಅಣ್ಣ. ಒಂದಣ್ಣ, ನಾವೆಲ್ಲ ಒಕ್ಕೂಟದ ವ್ಯವಸ್ಥೆಯಲ್ಲಿ ಬದುಕ್ತಾ ಇರ್ತಾರೆ ಜನ ಅಣ್ಣ. ಕನ್ನಡ ಒಂದು ನಿಮಿಷ ರೀ ಪ್ಲೀಸ್, ನೀವು ಹೇಳಿದ್ರಿ, ನಾನು ಒಂಚೂರು ಹೇಳೋದು ಬಿಡ್ರಪ್ಪ. ನಾನು ಭಾರತ ಸರ್ಕಾರದ ಮಂತ್ರಿ ಅಪ್ಪ, ಅಲ್ಲಿ ರಾಜ್ಯ ಸರ್ಕಾರ ಅಲ್ಲ. ಅದಕ್ಕೆ ರಾಷ್ಟ್ರೀಯ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಹೇಳಿದ್ದ ಮೇಲೆ ನಾನು ನಮ್ಮವ್ರಿಗೆ ವಿನಂತಿ ಮಾಡ್ತೀನಿ, ನಂದು ಸೇರಿ ಕನ್ನಡದಲ್ಲಿ ಆಗ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ಮಾಡ್ತೀವಿ.